ಎಲ್ಲರಿಗೂ ನಮಸ್ಕಾರ. ಭಾರ್ಗವೀಸ್ ಇನ್ಫೋಗೆ ಸ್ವಾಗತ. ಇವತ್ತು ನಾನ್ ಮಾತಾಡ್ಲಿಕ್ಕೆ ಹೋಗಿರುವಂತ ವಿಷಯ ಪುರಾಣಗಳು. ಸನಾತನ ಧರ್ಮದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾದಂತಹ ಪುರಾಣಗಳ ಬಗ್ಗೆ. ಈ ಪುರಾಣಗಳನ್ನ ಸನಾತನ ಧರ್ಮದ ಸಾಹಿತ್ಯದ ಒಂದು ಪ್ರಕಾರ ಅಂತಾನು ಹೇಳ್ತೀವಿ. ಇದರಲ್ಲಿ ನಾವು ಉಪನಿಷತ್ತಿನಲ್ಲಿ ಅಥವಾ ವೇದಗಳಲ್ಲಿ ಯಾವುದೆಲ್ಲ ವಿಷಯಗಳು ತುಂಬಾ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಸಾಧ್ಯ ಆಗಿರಲ್ಲ ಅಂತಹ ವಿಷಯಗಳನ್ನ ತಗೊಂಡು ತುಂಬಾ ಡೀಟೇಲ್ ಆಗಿ ಹೇಳಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಆಗಿದೆ. ಇದನ್ನ ಅನೇಕ ಮಹರ್ಷಿಗಳು ಸೇರಿ ಬರೆದಿದ್ದಾರೆ. ಇದು ಒಟ್ಟು ಸನಾತನ ಧರ್ಮದಲ್ಲಿ 18 ಪುರಾಣಗಳನ್ನ ನಾವು ಒಳಗೊಂಡಿದ್ದೇವೆ. ಈ 18 ಪುರಾಣಗಳ ಪ್ರಕಾರಗಳು ಯಾವುವು, ಅದರಲ್ಲಿ ಒಟ್ಟಾರೆ ಎಷ್ಟು ಶ್ಲೋಕಗಳನ್ನ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಂತರದ ವಿಡಿಯೋಗಳಲ್ಲಿ ಒಂದೊಂದೇ ಪುರಾಣಗಳ ಬಗ್ಗೆ ಹಾಗೂ ಒಂದೊಂದು ಉಪಕಥೆಗಳ ಬಗ್ಗೆ ನಾನು ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಮೊದಲನೇ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ವಿಷಯ ಮುಂದುವರಿಸ್ತೀನಿ. ನಮ್ಮ 18 ಪುರಾಣಗಳ ಪ್ರಕಾರಗಳು ಯಾವುದು ಅಂದ್ರೆ, ಮತ್ಸ್ಯ ಪುರಾಣ, ಇದರಲ್ಲಿ ಒಟ್ಟು 14,000 ಶ್ಲೋಕಗಳಿದೆ. ಮಾರ್ಕಂಡೇಯ ಪುರಾಣ, ಇದರಲ್ಲಿ 9,000 ಶ್ಲೋಕಗಳಿದೆ. ಭಾಗವತ ಪುರಾಣ, ಇದರಲ್ಲಿ 18,000 ಶ್ಲೋಕಗಳಿದೆ. ಭವಿಷ್ಯ ಪುರಾಣ, ಇದರಲ್ಲಿ 14,500 ಶ್ಲೋಕಗಳಿದೆ. ಬ್ರಹ್ಮ ಪುರಾಣದಲ್ಲಿ 10,000 ಶ್ಲೋಕಗಳಿದೆ. ಬ್ರಹ್ಮಾಂಡ ಪುರಾಣದಲ್ಲಿ 12,000 ಶ್ಲೋಕಗಳಿದೆ. ಬ್ರಹ್ಮ ವೈವರ್ತ್ಯ ಪುರಾಣದಲ್ಲಿ 18,000 ಶ್ಲೋಕಗಳಿದೆ. ವಿಷ್ಣು ಪುರಾಣದಲ್ಲಿ 13,000 ಶ್ಲೋಕಗಳಿದೆ. ವರಾಹ ಪುರಾಣದಲ್ಲಿ 24,000 ಶ್ಲೋಕಗಳಿದೆ. ವಾಯು ಪುರಾಣದಲ್ಲಿ 24,000 ಶ್ಲೋಕಗಳಿದೆ. ವಾಮನ ಪುರಾಣದಲ್ಲಿ 10,000 ಶ್ಲೋಕಗಳಿದೆ. ಅಗ್ನಿ ಪುರಾಣದಲ್ಲಿ 10,500 ಶ್ಲೋಕಗಳಿದೆ. ನಾರದ ಪುರಾಣದಲ್ಲಿ 25,000 ಶ್ಲೋಕಗಳಿದೆ. ಪದ್ಮ ಪುರಾಣದಲ್ಲಿ 55,000 ಶ್ಲೋಕಗಳಿದೆ. ಲಿಂಗ ಪುರಾಣದಲ್ಲಿ 11,000 ಇದೆ. ಗರುಡ ಪುರಾಣದಲ್ಲಿ 19,000 ಶ್ಲೋಕಗಳಿದೆ. ಕೂರ್ಮ ಪುರಾಣದಲ್ಲಿ 17,000 ಶ್ಲೋಕಗಳಿದೆ. ಸ್ಕಂದ ಪುರಾಣದಲ್ಲಿ 80,100 ಶ್ಲೋಕಗಳಿದೆ. ಇದು ನಮ್ಮ ಸನಾತನ ಧರ್ಮದ ಅತಿ ಪುರಾತನ ಸಾಹಿತ್ಯ ಪ್ರಕಾರ. ಈ ಎಲ್ಲಾ ಶ್ಲೋಕಗಳನ್ನು ಒಳಗೊಂಡಿರುವಂತಹ ಪುರಾಣಗಳನ್ನ ನನಗೆಷ್ಟು ಸಾಧ್ಯನೋ ಅದರ ಒಂದು ಸೂಕ್ಷ್ಮತೆಯನ್ನ, ವಿಚಾರಗಳನ್ನ, ಉಪಕಥೆಗಳನ್ನ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಧನ್ಯವಾದಗಳು.